ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗಲ್ಲಿ ಇವಾಗ ಸ್ಟಾರ್ಟ್ ಮಾಡೋಣ. ಟೈಮ್ ಎಷ್ಟು? ಟೈಮ್ ಹೇಳ್ರಿ. ಹಾಂ, ಟೈಮು 11:05. ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಇವಾಗ ಕೇಸರಿ ಬಾತು ಉಪ್ಪಿಟ್ಟು ತಿಂಡಿ ತಿನ್ಕೊಂಡು ಕೂತಿದ್ದೀವಿ. ಬೆಳಗ್ಗಿಂದ ಇಲ್ಲ, ಈಗ ಹೇಳ್ತೀನಿ ಏನೇನು ಮಾಡಿದೆ. ಅದು ಸ್ಕಿಪ್ ಮಾಡಿದೆ, ಬಟ್ ಇವಾಗ ಹೇಳ್ತೀನಿ ಏನೇನಾಯ್ತು ಅಂತ. ಬೆಳಗಿಂದ ಅದೇ ತಾನೇ ಮಜಾ. ಬೆಳಗ್ಗೆ ನಾನು ಬೇಗ ಎದ್ದೆ, ಆದ್ರೆ ನಾನೇನು ಮಾಡಲಿಲ್ಲ. ಸುಮ್ಮನೆ ಕುತ್ಕೊಂಡು ಇವರೆಲ್ಲ ಯಾವಾಗ ಎದ್ದೇಳ್ತಾರೆ ಅಂತ ಕುತ್ಕೊಂಡು ಕಾಯ್ತಾ ಇದ್ದೆ, ನೋಡ್ತಾ ಇದ್ದೆ. ಎರಡು ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿದ್ಲು, ಆಮೇಲೆ ಎದ್ದಿ ಒಂದು ರೀಲ್ ಪೋಸ್ಟ್ ಮಾಡಿದ್ಲು. ನೋಡಿ ಯೂಟ್ಯೂಬರ್ ಜೀವನ, 4 ಮುಕ್ಕಲ್ಗೆ ಎದ್ದೆಲ್ಲ ಮಾಡಿದಾಳೆ. ಆಮೇಲೆ ನಂಗೆ ನಿದ್ದೆ ಬಂದಿಲ್ಲ, ಇವರೆಲ್ಲ ಎದ್ದೇಳಿ ಅಂತ ವೇಟ್ ಮಾಡಿದೆ. ಇವರೆಲ್ಲ ಎದ್ದು ಪಾಪ ಎಷ್ಟೆಲ್ಲ ಕೆಲಸ ಮಾಡಿ, ನಾನು ಫಸ್ಟೇ ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಕೂತಿದ್ದೆ. ಇವರೆಲ್ಲ ಈಗ ಒನ್ ಬೈ ಒನ್ ಸ್ನಾನ ಮಾಡ್ಕೊಂಡು ಬಂದರು. ಈಗ ಅಮ್ಮ ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿದ್ರು, ಬಿಸಿ ಬಿಸಿ ತಿಂತಾ ಇದ್ದೀವಿ. ಸೊ ಇವಾಗ ತಿಂಡಿ ಎಲ್ಲ ತಿಂದಾಯಿತು. ರಾತ್ರಿದು ಏನು ತಿನ್ನೋದು? ಪಲ್ಯನ ಕಾಳು ಅದೇ ಉಪ್ಸಾರು ಮಾಡಿದ್ರಲ್ಲ, ಅದು ಕಾಳು ಉಳಿದಿತ್ತು. ಅದನ್ನು ಬಿಸಿ ಮಾಡಿ ಬಾಕ್ಸ್ಗೆಲ್ಲ ಇಟ್ಕೋತಾ ಇದ್ದೀವಿ. ಆನ್ ದ ವೇ ತಿನ್ನೋಣ ಅಂತ. ಉಳಿದ್ಬಿಟ್ಟಿತ್ತು. ಆಮೇಲೆ ಇನ್ನೂ ಅದೇನೇನೋ ಮಾಡ್ತಾವಳೆ. ಆಮೇಲೆ ಈಗ ತಿಂದಿದ್ದ ಪಾತ್ರೆ ಎಲ್ಲ ಇತ್ತಲ್ಲ, ಅದನ್ನು ತೊಳಿಬೇಕು ಅಲ್ಲೋಚಿನ. ಅದನ್ನು ತೊಳಿಬೇಕು. ತೊಳೆದು ಎಲ್ಲ ಮಾಡಿ ಆಮೇಲೆ ಇನ್ನೇನು ಇಟ್ಟು ಹೋಗ್ತೀವಲ್ವಾ, ಹಂಗಾಗಿ. ಆಮೇಲೆ ಇನ್ನೇನು ಅವಳದೇನೋ ಇಲ್ಲಿ ಮಾಡ್ತಾವಳೆ. ಅಮ್ಮ ಸ್ನಾನಕ್ಕೆ ಹೋದ್ರು. ನಾನು ಇಲ್ಲಿ ಇಷ್ಟೋ ತನಕ ಆಚೆ ಓಡಾಡ್ತಾ ಇದ್ದೆ. ತಡೀರಿ, ಹಾಂ, ಇಲ್ಲಿ ಆಚೆ ಓಡಾಡ್ತಿದ್ದೆ. ಇವರು ಮನುನು ಅರುಣು ಇಬ್ಬರು ಕಾರ್ ಎತ್ಕೊಂಡು ಹೋದ್ರು. ಅದೇನೋ ವೀಡಿಯೋಸ್ ಎಲ್ಲ ಮಾಡ್ಕೋತೀವಿ, ಪಿಕ್ಚರ್ಸ್ ಕ್ಲಿಕ್ ಮಾಡ್ಕೋತೀವಿ ಅಂತ ಅಂದ್ಬಿಟ್ಟು ಹೊರಟೋದ್ರು. ಸೊ ಹಂಗಾಗಿ ನಾನು ಆ ಗ್ಯಾಪಲ್ಲೇ ಒಂದು ಚಿಕ್ಕ ವೀಡಿಯೋ ಶೂಟ್ ಮಾಡೋಣ ಅಂದ್ಬಿಟ್ಟು ಬಂದೆ. ಸೊ ಇವತ್ತು ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನು. ಅಲ್ಲಿ ಅವರು ಪೂಜಾರರು 4 ಗಂಟೆಗೆ ಬನ್ನಿ ಸಂಜೆ ಅಂತ ಅಂದರು. ನಾವು ಹಂಗೂ ಬೆಳಗ್ಗೆನೇ ಹೊರಡೋಣ ರೆಡಿ ಆಗಿಬಿಟ್ಟು ಅಂತ ಅಂದ್ಕೊಂಡಿದ್ವಿ. ಅವ್ರು ಈವ್ನಿಂಗ್ 4 ಗಂಟೆ ಹಂಗೆ ಬನ್ನಿ ಅಂದ್ರ, ಸರಿ ಆರಾಮಾಗೆ ಹೋದರೆ ಆಗುತ್ತೆ ಅಂತ. ಎಲ್ಲ ಅಲ್ಲಿ ಬೇಗ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟಿದ್ರೆ ಒಂಚೂರು ಬೇಗ ಬೇರೆ ಕಡೆ ಎಲ್ಲ ಹೋಗ್ಬೋದಿತ್ತು. ಅಂದರೆ ಒಂದು 2-3 ಪ್ಲೇಸಸ್ ನೋಡ್ಬೋದಿತ್ತು. ಮೈಸೂರಿಗೆ ಹೋಗ್ಬಿಟ್ಟು ಝೂ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಐ ಥಿಂಕ್ ಇವಾಗ ಅದು ಆಗಲ್ಲ, ಬಿಕಾಸ್ 4 ಗಂಟೆಗೆ ಅಲ್ಲಿ ಹೋಗಬೇಕು. ಆದರೆ ಯಾವ್ದಾರ 1-2 ಪ್ಲೇಸಸ್ ನೋಡೋಕೆ ಟ್ರೈ ಮಾಡ್ತೀವಿ, ನೋಡೋಣ ಏನಾಗುತ್ತೆ ಅಂತ. ಬೃಂದ ಏನ್ ಹೇಳ್ರಿ? ಅಲ್ಲೇ ತಲೆಲ್ಲ ಕಾಡಿದಾವಲ್ಲ, ನೋಡ್ಕೋಬೇಕಷ್ಟೇ. ತಲೆಯಲ್ಲಿ ಕಾಡು ಎಲ್ಲ ಈ ತಲೆಯಲ್ಲಿ ಕಾಡು. ನಂದು ಓಟು ಎಲ್ಲಾದ್ರೂ ಹೋಗೋಣ. ಇನ್ನು ನನಗೆ ಗೊತ್ತಿಲ್ವಲ್ಲ ಎರಡು ಏನ್ ಪ್ಲೇಸು ಅಂತ. 2 ನೀರ್ ಪ್ಲೇಸ್, ದೇವಸ್ಥಾನ ಇಲ್ಲ ತಲಕಾಡಲ್ಲಿ. ನಂಜನಗೂಡಿಗೆ ನನ್ ಚಿನ್ನ ಹೇಳ್ದಂಗೆ ನಂಜನಗೂಡಿಗೆ ಹೋಗ್ಬಿಡೋಣ. ನಂಜನಗೂಡು ಹಾಕ್ರಿ ಮ್ಯಾಪ್. ಓಹೋ, ಎಷ್ಟು ದೂರ ಇದೆ ನೋಡಿ. ಹಿಂಗೆ ನಾನು ಅಂದೆ ಅಂತ ಅಂದ ನಂಜನಗೂಡಿಗೆ ಹೋಗೋಣ ಅಂತ. ಇಲ್ಲ ನೀ ನನಗೋಸ್ಕರನೇ ಹೇಳಿದ್ದು. ನನಗೆ ಹೇಳಿದ ತಕ್ಷಣ ಅದಕ್ಕೆ ಮ್ಯಾಪ್ ಹಾಕಿ ಅಂದೆ. ನಂಜನಗೂಡು 15 ಕಿಲೋಮೀಟರ್ ಅಷ್ಟೇ. ಓಕೆ, ಸೊ ಇವಾಗ 1:15 ಆಗ್ತೈತೆ. ಈಗ ಎಷ್ಟೊತ್ತಾದ್ಮೇಲೆ ಇವಾಗ ಹೊರಟ್ವಿ ಮನೆಯಿಂದ. ಇವಾಗ ಡಿಸೈಡ್ ಮಾಡ್ತಾ ಇದೀವಿ ತಲಕಾಡ್ಗೆ ಹೋಗೋಣ ಅಥವಾ ನಂಜನಗೂಡ್ಗೆ ಹೋಗೋಣ ಅಂತ ಅಂದ್ಬಿಟ್ಟು. ಅದು ಟೆಂಪಲ್ ಇರೋದೆಲ್ಲಿ? ನಂಜನಗೂಡ್ದಲ್ಲ. ನಂಜನಗೂಡ್ ಬಿಟ್ಟು ಮುಂದೆ ಹೋದ್ರೆ ಟೆಂಪಲ್. ಅದೇ ಟೆಂಪಲ್ 4 ಗಂಟೆಗೆ ಹೋಗ್ಬೇಕಲ್ವಾ? ಮತ್ತೆ ಅಲ್ಲಿಂದಾನೆ ಪ್ಲೇಸ್ ನೋಡ್ಕೊಂಡು ಹಂಗೆ ಹೋಗ್ಬೋದಪ್ಪ, ಮುಂದೆನೆ ಹೋಗಂಗಿದ್ರೆ. ಸೊ ಹಂಗೆ ಮಾಡೋಣ. ಹಂಗಾರೆ ನಂಜನಗೂಡ್ಗೆ ಒಟ್ಟು ಹಂಗೆ ಹೋಗಿ ಆಮೇಲೆ ಹಂಗೆ ದೇವಸ್ಥಾನಕ್ಕೆ ಹೋಗಿ. ಸೊ ನೆನ್ನೆ ಹೋಗಿದ್ದು ಬೃಂದಾವರ ಮನೆ ದೇವ್ರಿಗೆ. ಇವತ್ತು ಹೋಗ್ತಾ ಇರೋದು ಬೃಂದಾವರ ಮನೆ ದೇವ್ರು. ಅಂದ್ರೆ ಅವ್ರ ಹಸ್ಬೆಂಡ್ ಮನೆ ದೇವ್ರು ಅಲ್ವಾ? ಹಾ, ಅವ್ರ ಹಸ್ಬೆಂಡ್ ಮನೆ ದೇವ್ರು. ಅಲ್ಲಿ ಎಲ್ಲಿ ಕೂತವ್ರಲ್ಲ ಮನು ಅವರು, ಅವ್ರ ಮನೆ ದೇವ್ರು.
ಸೊ ನೋಡಿ ನಾವಿವಾಗ ಹೊರಟಿದೀವಿ. ಇಷ್ಟೋ ತನಕ ಮಳೆ ಈ ಇರ್ಲಿಲ್ಲ, ಕಡೆ ಇವಾಗ ಮಳೆ ಬರ್ತಾ ಇದೆ. ಸೊ ಇವಾಗ 2:45 ಆಗ್ತಾ ಇದೆ ಟೈಮು. ಇವಾಗ ಆನ್ ದ ವೇ ಹೋಗ್ಬೇಕಾದ್ರೆ ಇಲ್ಲಿ ನಾವು ಒಂದ್ ಕಡೆ ಕಾರ್ ನಿಲ್ಲಿಸ್ಬಿಟ್ಟು ವಿಡಿಯೋ ತಕ್ಕೋತಾ ಇದ್ವಿ, ಅಂದ್ರೆ ರೀಲ್ಸ್ ಮಾಡ್ತಾ ಇದ್ವಿ, ಫೋಟೋಸ್ ಕ್ಲಿಕ್ ಮಾಡ್ತಾ ಇದ್ವಿ. ವ್ಯೂ ಎಲ್ಲ ಚೆನ್ನಾಗಿತ್ತು ಅಂತ. ಬಟ್ ಅಲ್ಲೊಬ್ರು ಒಬ್ರು ಪಾಸ್ ಆಗ್ತಿದ್ರು 2 ವೀಲರಲ್ಲಿ. ಅವ್ರು ನಮಗೆ ಸಜೆಸ್ಟ್ ಮಾಡಿದ್ರು ಇಲ್ಲೇ ಹತ್ರದಲ್ಲಿ ಒಂದು ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ ಇದೆ ಅಂತ. ಸೊ ಅದಕ್ಕೆ ಅಲ್ಲಿಗೆ ಬಂದ್ವಿ. ನಾನು ಕಾರಲ್ಲೇ ಕುತ್ಕೊಂಡಿದ್ದೀನಿ. ಎಲ್ಲರೂ ಹೋಗ್ಬಿಟ್ಟು ಇಲ್ಲ ಎಲ್ಲರೂ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ರು. ಬರ್ತಾ ಇದ್ದಾಳೆ ಬೃಂದ. ಏನ್ ಬೇಕು? ಏನ್ ಬೇಕಾ? 10 ರೂಪಾಯಿ ಬೇಕಂತೆ. ಚೇಂಜ್ ಇಲ್ವಂತೆ. 500 ಪರವಾಗಿಲ್ವಂತೆ, ಕೊಡ್ರಿ. ರೀಲ್ಸ್ ಮಾಡೋಣ. ಮಳೆ ನಿಂತಿದೆ ಅಲ್ಲ, ಮಳೆನೂ ಬರ್ತಿತ್ತು. ಓಕೆ ಬಾಯ್. ನೋಡ್ಕೊಂಡ್ರಾ? ಸೊ ಇವಾಗ ಇಲ್ಲಿ ನಂಜುಂಡೇಶ್ವರ ಸ್ವಾಮಿ ಟೆಂಪಲ್ ಇರಿ ಇಲ್ಲಿ ಕಾಣಿಸ್ತಿರಬಹುದು. ಸೊ ಇವಾಗ ನಂಜುಂಡೇಶ್ವರ ಸ್ವಾಮಿ ಟೆಂಪಲ್ ಹತ್ರ ಬಂದಿದ್ದೀವಿ. ಇವರೆಲ್ಲ ಹೋಗ್ತಾ ಇದ್ದಾರೆ ಒಳಗೆ. ನಾನು ಇಲ್ಲೇ ಇವ್ರು ಬರೋವರೆಗೂ ಓಡಾಡ್ತಿರ್ತೀನಿ. ಎಲ್ಲಿ? ಅಲ್ಲಿ ತನಕ ಬರ್ಬೋದಾ? ಒಂದು ನಿಮಿಷ. ಕಾಲು ಗೆಜ್ಜೆ ಯಾಕೋ ಬರ್ತಾನೇ ಇದೆ, ಓಪನ್ ಆಗ್ತಾನೇ ಇದೆ. ನೋಡಿ ನಂಜುಂಡೇಶ್ವರ ಸ್ವಾಮಿ ಟೆಂಪಲ್. ನಾನು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ಬಟ್ ನನಗೆ ಬೇಜಾರಾಗ್ತಾ ಇದೆ. ಇವರೆಲ್ಲರೂ ಒಳಗಡೆ ಹೋದ್ರು, ಬಟ್ ನಾನು ಹೋಗೋದಕ್ಕೆ ಆಗಲ್ಲ. ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿರೋರು ಗೊತ್ತಿರುತ್ತೆ ಯಾಕೆ ಅಂತ. ನಾನು ಬಂದ್ವಿ ಈ ಥರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ನೆನ್ನೆ ಈವ್ನಿಂಗ್, ಅದೇ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದಮೇಲೆ ನೆನ್ನೆ ಈವ್ನಿಂಗಲ್ಲಿ ಪೀರಿಯಡ್ಸ್ ಆಗಿಬಿಟ್ಟೆ. ಸೊ ಹಂಗಾಗಿ ನಾನು ಟೆಂಪಲ್ಗೆ ಹೋಗೋದಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ ಸಮ್ಟೈಮ್ಸ್. ಬಟ್ ಬೇಜಾರಾಗುತ್ತೆ ಈ ಥರದ್ದು ಬಂದ್ಬಿಟ್ಟು. ಫಸ್ಟ್ ಟೈಮ್ ಬಂದೆ ಬಟ್ ಹೋಗೋಕ್ಕಾಗಲಿಲ್ಲ ನಾನು ಟೆಂಪಲ್ ಒಳಗೆ. ನೋಡೋಣ ನೆಕ್ಸ್ಟ್ ಟೈಮ್ ಬೇಗನೆ ಬರ್ತೀನಿ. ಬಿಕಾಸ್ ಎಷ್ಟು ಚೆನ್ನಾಗಿದೆ ಟೆಂಪಲ್ಲು ನೋಡೋಕ್ಕೆ. ಒಳಗಿಂದನೂ ನೋಡಬೇಕು ಅನ್ನೋ ಆಸೆ. ಬೇಗನೆ ಬರ್ತೀನಿ. ಇವಾಗ ನೆಕ್ಸ್ಟ್ ಟೆಂಪಲ್ಗೆ ಹೋಗ್ತಿರೋದು ಅದೇ ಅವಾಗ್ಲೇ ಹೇಳಿದ್ನಲ್ಲ, ಮನು ಅವ್ರ ಮನೆ ದೇವ್ರಿಗೆ. ಯಾವ ಟೆಂಪಲ್ ಅದು? ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಕಳದೆ ಗ್ರಾಮ, ಕದ್ರಿ ವೀರಣ್ಣ ಸಪ್ಪಳುಗಳು ಮಾರಮ್ಮ ಅಂತ. ಅದು ನಮ್ಮ ಮನೆ ದೇವರು. ಮುಂದಿನ ಮುಖ್ಯಾಂಶಗಳು ನಮ್ಮ ಅರುಣವ್ರು ಹೇಳ್ತಾರೆ. ಹಾಯ್ ಫ್ರೆಂಡ್ಸ್, ಈಗ ನಾನೊಂದು ಗುಂಡಿ ಇಳಿಸ್ತಾ ಇದ್ದೀನಿ. ಹೆಂಗ್ ಇಳಿಸ್ತೀನಿ ನೋಡಿ. ಹೆಂಗೆ ಈಗ ನೋಡಿದ್ರಾ? ಇಳಿತು ಗುಂಡಿ. ಚಿಕ್ಕ ಗುಂಡಿ. ಈಗ ಹೊರಟೆ. ಈಗ ಒಂದು ಬೇಲು, ಒಂದು ಮಸಾಲೆ, ಒಂದು ನೋಡಿ ಫ್ರೆಂಡ್ಸ್, ಮಿಕ್ಸ್ ಆಗ್ತಿದೆ. ಫುಲ್ಲು ನಿಪ್ಪಟ್ಟು ನಂಚ್ಕೊಳಕ್ ಬೇಕಂದ್ರೆ ಉಪ್ಪಿಟ್ಟಿಗೆ. ಪೈಸಾ ಸಾಕು, ಬೇರೆ ಏನಾದ್ರು ತೋರಿಸ್ಬಿಟ್ಟಿಗೆ. ಫ್ರೆಂಡ್ಸ್ ಡ್ರೈವಿಂಗ್ ಮಾಡ್ತೀನಿ, ಆಮೇಲೆ ಮಾಡ್ತೀನಿ. ಕುರಿ ಬೇರೆ ಓಡಾಡ್ತದೆ. ನಿಮ್ಗೆಲ್ಲ ಕುರಿ ತೋರಿಸ್ತೀನಿ. ಹೆಂಗೆ ಡಬಲ್ ಇದರಲ್ಲಿ ನಂಗೆ ಕಾಂಪಿಟೇಷನ್ ಕೊಡಂಗಿದಾವೆ. ಹೋಗ್ಲಿ ಇದು ಮಾಡ್ಬಿಟ್ಟು ಮಾಡು. ಮತ್ತೆ ಅದು ಸ್ಟಾಪ್ ಮಾಡ್ಬಿಟ್ಟು ಇನ್ನೊಂದ್ಸಲ ವಿಡಿಯೋ ಬೇಡ. ಎಲ್ಲಿ ಕಾಣ್ತೈತೆ ಅನ್ನೋದೇನು ಗ್ಯಾರಂಟಿ? ಕಾಣ್ತಾ ಇರತ್ತೆ, ನೋಡ್ತೀನಿ ವಿಡಿಯೋ. ಇಲ್ಲಿ ನೋಡಿ ಒಂದು ಹಸು ಅಡ್ಡ ಬಂದಿದೆ, ಈಗ ಸೈಡ್ಗೆ ಹೋಗ್ತಿದೆ. ಸೈಡಿಗೆ ಹೋಯ್ತಲ್ಲ, ನಾವು ಸೈಡಿಗೆ ಹೋಯ್ತಲ್ಲ. ಇದು ಸೊ ಇವಾಗ ದೇವಸ್ಥಾನಕ್ಕೆ ರೀಚ್ ಆಗಿದ್ದಕ್ಕೆ ಇವ್ರು ದೇವಸ್ಥಾನಕ್ಕೆ ಹೋದ್ರು. ನಾನು ಸುಮ್ಮನೆ ಕಾರಲ್ಲೇ ಕೂತಿದ್ದೆ. ಸಡನ್ನಾಗಿ ಏನೋ ಸೌಂಡ್ ಕೇಳಿಸ್ತಿದೆಯಲ್ಲ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಅಲ್ಲಿ ಜಗಳ ನಡೀತಾ ಇದೆ. ಕಿರ್ಚ್ಕೊಂಡು ಜಗಳ ಆಡ್ತಾ ಇದ್ದಾರೆ. ಐ ಥಿಂಕ್ ಹಸ್ಬೆಂಡ್ ವೈಫ್ ಇರಬಹುದು ಅಥವಾ ಯಾರೋ ಗೊತ್ತಿಲ್ಲ. ಏನೋ ಫುಲ್ ಜೋರಾಗಿ ಏನೋ ಜಗಳ ಆಡ್ತಾವ್ರೆ. ಸೊ
ಸ್ವಲ್ಪ ಆ ಕಡೆ ಇದ್ದಾರೆ, ಹಂಗಾಗಿ ಗೊತ್ತಾಗ್ತಲ್ಲ ಏನು ಜಗಳ ಅಂತ ಅಂದ್ಬಿಟ್ಟು. ಕೇಳಿಸ್ತಿರ್ಬೋದು ಚೂರು ಸೌಂಡು. ಆಫ್ ಮಾಡಿಬಿಡೋಣ, ಯಾಕೆ ಬೇಕು, ಅವ್ರನ್ನ ತೋರ್ಸೋದೇನು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ನಾನು. ಸೊ ನೋಡ್ಬೋದು ನೀವು, ಇದೇ ಅವ್ರ ಮನೆ ದೇವರು. ಟೆಂಪಲ್ ಆಚೆಯಿಂದ ಹೇಗಿದೆ ಅಂತ ತೋರಿಸೋಣ ಅಂತ ಅಂದ್ಬಿಟ್ಟು ಕಾರಿಂದ ಇಳ್ಕೊಂಬಂದೆ. ಹೋಗಿದ್ದಾರೆ ಅವರೆಲ್ಲರೂ ಒಳಗಡೆ, ನಾನು ಆಚೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಇವರೆಲ್ಲ ಇವಾಗ ದೇವಸ್ಥಾನದಿಂದ ವಾಪಸ್ ಬಂದರು, ಹೊರಟಿದ್ದೀವಿ. ಆಲ್ರೆಡಿ ಈವ್ನಿಂಗ್ ಆಗೋಗಿದೆ. ನನ್ನ ಪ್ರಕಾರ ಯಾವ ಪ್ಲೇಸಸ್ಸು ನೋಡೋಕ್ಕಾಗಲ್ಲ. ಈಗ ಬೆಂಗಳೂರು ಹೋಗೋಷ್ಟರಲ್ಲೇ ಲೇಟ್ ಆಗಬಹುದು, ಹಂಗಾಗಿ ವಾಪಸ್ ಬೆಂಗಳೂರು ಹೋಗ್ತಾ ಇದ್ದೀವಿ. ಎಸ್, ಇವಾಗ ನಾವು ಮೈಸೂರಿಗೆ ಬಂದಿದೀವಿ. ಮೈಸೂರಲ್ಲಿ ಅರಮನೆ ನೋಡೋಣ, ಲೈಟಿಂಗ್ಸ್ ನೋಡೋಣ ಅಂತ ಬಂದ್ವಿ. ಬಟ್ ನಾವು ಬರೋ ಅಷ್ಟರಲ್ಲಿ ಆಲ್ರೆಡಿ ಲೈಟ್ ಹಾಕ್ಬಿಟ್ಟಿದ್ರು. ಈಗ ಹಾಕಿರೋ ಲೈಟ್ ನೋಡೋಣ ಅಂತ ಇದೀವಿ. ಬರೀ ಕತ್ಲೆ ಕತ್ಲೆ ಕಾಣ್ತಾ ಇದೆ ನಮ್ ವ್ಯೂ ಇಂದ. ಇಲ್ಲಿ ನೋಡಿ, ಒಬ್ರು ಟಾಂಗದಲ್ಲಿ ಹೋಗ್ತಾ ಇದಾರೆ. ಎಲ್ಲೇ ಅರಮನೆ? ಅಯ್ಯೋ, ನನ್ ಮನೆ ಕಳ್ದೋಗಿದೆ. ಇಲ್ಲ ಇಲ್ಲ, ನಾವ್ ಇಲ್ಲೇ ಆಟ ಆಡ್ತಿದ್ವಿ, ಬನ್ನಿ. ನಮಗೂ ಇಲ್ಲಿ ಇವಾಗ ನಂಬೇಕಾ ನಾವು? ಹೂ ಅನ್ಬೇಕಾ? ನಮಗೂ ಇಲ್ವೋ ಅವಿನಾಭಾವ ನಿಮಗ್ ಸಮಾಧಾನ ಅನ್ಸಿದ್ರೆ ಹೇಳಿ, ನಾನು ಸಖತ್ ಅವಿನಾಭಾವ ಸಂಬಂಧವಿರೋದಿಲ್ಲ ನಮ್ಗೆ. ಅದೇ ಕಪ್ಪ ಕಾಣಿಕೆ. ಆಕ್ಚುಲಿ ಎಲ್ಲರೂ ಫೋಟೋ ತೆಗ್ದಾಕದ್ ಇಲ್ಲಿಂದವ. ಏನಂದ್ರೆ ಅರುಣ್ ಅವರು ತಾತ ಪಟೇಲ್ರಾಗಿದ್ರಿಂದ ಅವ್ರು ಇಲ್ಲಿ ಕಪ್ಪ ಕಾಣಿಕೆ ಕೊಡಕ್ ಬರ್ತಿದ್ರಂತೆ. ಸಾಕಾಗಿದಲ್ಲ. ಆಕ್ಚುಲಿ ವಿಡಿಯೋ ಫೋಟೋ ಚೆನ್ನಾಗಿ ಕಾಣಲ್ಲ. ಇದು ಫಾರಿನ್ ಲೇಡೀಸ್ ಇದಾರೆ, ಹಾಯ್ ಹೇಳ್ತೀರಾ? ಓ ಬೇಬ್ಸ್ ಇಲ್ಲೇ ಇದಾವೆ ಇವು. ವೇಬ್ಸ್ ನೋಡೇ ಇರ್ಲಿಲ್ಲ ಅವ್ನು ಇಷ್ಟೊತ್ತು, ಈಗ ಹೇಳೋದ್ಮೇಲೆ ನೋಡ್ತಾವನೆ. ಕಿಟಕಿ ತೆಗಿ. ಬೇಬ್ಸ್ ನಿಮ್ನಲ್ಲ ನಾನು ಶೂಟ್ ಮಾಡ್ತಾ ಇರೋದು. ಎಲ್ಲ ಕೂರ್ಸಿ ಕರ್ಕೊಂಡ್ಬಿಡ್ತಾರೆ. ಗಾಡಿದ ಗುಡುಗುಸಿನ ಗಾಡಿದ ಈಗ ಹೆಂಗಿದ್ರು ಪ್ಯಾಲೇಸ್ ವಿಡಿಯೋ ಮಾಡಿದ ಒಂದು ವಿಡಿಯೋ ಮಾತ್ರ ಐತೆ, ಅದನ್ನ ಹಾಕೊಂಡು ಬಟ್ ಅದು ಹಿಂಗ್ ತೆಗ್ದಿರೋದು, ಹಿಂಗಲ್ಲ, ಹಿಂಗ್ ತೆಗ್ದಿರೋದು, ವಿಡಿಯೋ ಹಿಂಗ್ ತೆಗ್ದಿರೋದು. ಒಂದ್ ಸಂಸಮಕ್ಕೆ ಬರ್ತಾವನೆ. ಕಳಿಸ್ತೀರಾ? ಯೂಟ್ಯೂಬ್ ಸೊ ಇವಾಗ 8 ಗಂಟೆನಾ? ಈಗ 8 ಗಂಟೆ ಆಗ್ತಾ ಇದೆ. ನಾವೆಲ್ಲ ಇವಾಗ ಬನ್ನೂರಿಗೆ ಬಂದಿದ್ದೀವಿ, ಅಂದ್ರೆ ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಈಗ ಇಲ್ಲಿ ಒಂಚೂರು ಏನಾದ್ರು ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಂದ್ಬಿಟ್ಟು ನಿಲ್ಸಿದ್ವಿ. ಸೊ ನಾನು ನೂಡಲ್ಸ್ ತಿನ್ಬೇಕು ಅಂತ ಅಂದೆ. ಸೊ ನೂಡಲ್ಸ್ ಗೋಬಿ ತಿಂದು ಒಂಚೂರು ಕಾಫಿ ಕುಡಿದು ಆಮೇಲೆ ವಾಪಸ್ ಹೋಗೋಣ ಬೆಂಗಳೂರಿಗೆ ಅಂತ ಅನ್ಕೊಂಡು ಶೂಟಿಂಗ್ ನೋಡಕ್ ಬಂದಿದ್ದೀವಿ. ಶೂಟಿಂಗ್ ಯಾವ ಶೂಟಿಂಗ್? ಶೂಟಿಂಗ್ ನೀವು ನಿಮ್ಮ ಹೆಸರೇನು ಹೇಳಿ? ಪೂಜಾ. ಯಾರ ಕೆಲಸಕ್ಕೆ ಬಂದಿರ್ತಾರೆ ಮುಂದೆ ಎಷ್ಟು ಕೊಟ್ಟರು ಕೂಲಿ? ಇಬ್ರು ಗಂಡ ಹೆಂಡತಿ ಏನ್ ಮಾಡ್ತಾವ್ರೆ? ಅದು ಕುಳ್ಳಿದ್ದೀನಲ್ಲ, ಅದಕ್ಕೆ ಒಂಚೂರು ಊಟ ಮಾಡ್ಲಿ ಆಗ್ಲಿ. ಕುಳ್ಳಿ ಮಾಡ್ಬಿಡ್ತಾರೆ. ಆಮೇಲೆ ನಾನು ಅರುಣ್ ಕುಮಾರ್ ಅಲ್ಲಿ ಗಾಯಬಾಗ್ಬಿಟ್ಟು ಆಲ್ರೆಡಿ ಅವ್ರು ಇಲ್ಲಿ ನೂಡಲ್ಸ್ ಗೋಬಿ ಆರ್ಡರ್ ಮಾಡಿ ಅಲ್ಲಿ ಕಾಣಿಸ್ತಿದ್ಯಲ್ಲ ಕೇಕ್ ಹೌಸ್ ಹೋಗಿದ್ದಾರೆ. ಕೇಕ್ ಹೌಸ್ ಹೋಗೋಣ. ಅದಕ್ಕೆ ಆ ಗಾಡಿ ಐತೆ ಡೆಸರ್ಟ್ಗೆ. ಆ ಗಾಡಿ ಇರೋದಕ್ಕೆ ಕಾಣ್ತಲ್ಲ ಅವನು, ಇಲ್ಲಾಂದ್ರೆ ಕಾಣಿಸಿರೋನು. ವಾವ್, ನನಗೋಸ್ಕರ ಕ್ರೀಮ್ ಬಂತಂದ. ವಾವ್, ಬಿಸಿ ಮಾಡಿಸ್ದ? ನಂಗೆ ಬಿಸಿ ಮಾಡ್ಬಿಟ್ಟೆ ತಿಂದ ಅಭ್ಯಾಸ. ಹ್ಞೂ ಅಂತೆ, ಸ್ವಲ್ಪ ಬಟ್ ಸಾಕು, ತಿನ್ನೋಣ ಬಾ. ನೋಡಿ, ಸೊ ಅರುಣ್ ಅವರು ಪೂಜಾ ಅವ್ರ ಇಷ್ಟ ಅಂತ ಕ್ರೀಮ್ ಬನ್ ತಂದಿದ್ದಾರೆ. ಏನಂದ್ರೆ ಇಲ್ಲಿ ಎದುರುಗಡೆ ತುಂಬಾ ದೊಡ್ಡ ಬೇಕ್ರಿ ಇದೆ. ಬಟ್ ಅರುಣ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಅಪೋಸಿಟ್ ಆಗಿರೋ ಬೇಕ್ರಿಗೆ ಹೋಗ್ಬಿಟ್ಟು ಕ್ರೀಮ್ ಬನ್ ತಂದು ಇಲ್ಲಿ ಬೇಕ್ರಿ ಮುಂದೆ ತಿಂತಾ ಇದೀವಿ. ಗೊತ್ತಿಲ್ಲ ಅವ್ರೆ ನನಗಿಷ್ಟ ಅಂತ. ಆಮೇಲೆ ನಮ್ಮಿಬ್ರಿಗೆ ಈ ತರ ಬಿಸಿ ಮಾಡ್ಕೊಂಡು ತಿನ್ನೋ ಸಖತ್ ಇಷ್ಟ ಅನ್ಬಿಟ್ಟು ಈಗ ಆ ಕಡೆ ಯಾವ್ದೋ ಬೇಕ್ರಿ ಕಡೆ ಹೋಯ್ತವನೆ ಅನ್ಕೊಂಡೆ, ಇಲ್ಲ ಕಾರ್ ಕಡೆ ಹೋಗ್ತವನೆ. ಇವ್ರನ್ನ ನೋಡಿ ನಮ್ಮಿಬ್ರು ಇದನ್ನ ಬಂದ್ಬಿಟ್ಟು ಕದ್ಬಿಟ್ಟು ತಿನ್ನಕ್ಕೆ ಅಂತ ಕೈಯಿಂದಾನೇ ಎತ್ಕೊಂಡು ಹೋಗ್ತವ್ರೆ. ಆಕ್ಚುಲಿ ಕ್ರೀಮು ಪೂರ್ತಿ ಮೆಲ್ಟ್ ಆಗ್ಬೇಕು. ಇದು ಮೆಲ್ಟ್ ಆಗಿ ಬ್ರೆಡ್ ಎಲ್ಲ ಸಿರಪ್ ಆಡ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ನನ್ಗೂ ಒಳಗೂ ಈ ತರ ಬಿಸಿ ಮಾಡ್ಬಿಟ್ಟು ತಿನ್ನೋ ಆಸೆ ಅಪ್ಪ, ಅದೇನು ಗೊತ್ತಿಲ್ಲ.
ನಾನು ವಿಡಿಯೋ ಮಾಡ್ತೀನಿ. ಸೊ ಡಿಕ್ಕಿ ಓಪನ್ ಮಾಡಪ್ಪ. ಬಾಟ್ಲ್ ಕೊಡ್ಬೇಕಂತೆ. ಡಿಕ್ಕಿ ಓಪನ್ ಮಾಡಿ. ಸೊ ಈಗ 700 ಇದ್ದೀವಿ. ಆಯ್ತು, ನೀರು ಕೊಡು. ಇರು ಒಂದು ನಿಮಿಷ ಕುಡಿತಾ ಇದ್ದೀನಿ. ಕುಡಿದ್ಬಿಟ್ಟು ಮಾತಾಡು. ಅವಾಗಲೇ ಬನ್ನೂರಲ್ಲಿ ಇದ್ವಲ್ಲ, ಗೋಬಿ ಮತ್ತೆ ನೂಡಲ್ಸ್ ಆರ್ಡರ್ ಮಾಡಿದ್ವಿ ತಿನ್ನೋಣ ಅಂತ ಅಂದ್ಬಿಟ್ಟು ಹೇಳಿದ್ದೆ ನಿಮಗೆ. ಅದಾದ್ಮೇಲೆ ತಿಂತಾ ಇರೋ ವಿಡಿಯೋ ಏನಕ್ಕೆ ಮಾಡಲಿಲ್ಲ ಅಂತ ಅಂದರೆ, ಇಷ್ಟು ವರ್ಸ್ಟ್ ನನ್ನ ಲೈಫಲ್ಲಿ ಯಾವತ್ತೂ ತಿಂದಿರಲಿಲ್ಲ. ಆ ಥರ ವರ್ಸ್ಟ್ ಆಗಿತ್ತು. ಏನು ಮಾಡಿದ್ರಿ ನೂಡಲ್ಸ್? ಹೋಟೆಲೆಲ್ಲ ಮಾಡ್ತಾರೆ ಆಂಟಿ ಅಂಗಡಿನ. ಲಿಟ್ರಲಿ ಇಲ್ಲೆಲ್ಲೋ ಪ್ಯಾಕ್ ಮಾಡಿ ತುಂಬಾ ಇಲ್ಲೆಲ್ಲೋ ಇಮಿಡಿಯೇಟ್ ಅದನ್ನ ನೋಡಿದ ತಕ್ಷಣ ನೂಡಲ್ಸ್ ನಂತೂ ಪ್ಯಾಕ್ ಮಾಡಿಸ್ಬಿಟ್ವಿ. ತಿನ್ನಲ್ಲ ನಾವು, ಅಟ್ಲೀಸ್ಟ್ ಯಾರಿಗಾರು ಬೇರೆಯವ್ರು ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು. ಆ ಗೋಬಿ ಅಂತೂ ಒಂದೇ ಒಂದು ಬಾಯ್ಕ್ ಹಾಕಿದ ತಕ್ಷಣ ಎಷ್ಟು ವರ್ಸ್ಟ್ ಆಗಿತ್ತು ಅಂತ ಅಂದ್ರೆ ತಿನ್ನಕ್ಕಾಗಿಲ್ಲ, ಹಂಗೆ ಇಟ್ಬಿಟ್ವಿ. ಸೊ ಅದು ಶಾರ್ಟ್ ಹಾಕ್ತೀನಿ ನನ್ನ ರಿಯಾಕ್ಷನ್ ಹೇಗಿತ್ತು ಅಂತ ಅಂದ್ಬಿಟ್ಟು ಅದನ್ನ ತಿಂದಾಗ ಆಡ್ ಮಾಡ್ತೀನಿ ನೋಡಿ. ಆಮೇಲೆ ಈಗ ಇಲ್ಲಿ ಯಾವ್ದೋ ಒಂದು ಬೇಕರಿ ಹತ್ರ ನಿಲ್ಸಿದ್ವಿ. ಇವ್ರು ಕಾಫಿ ಕುಡಿದ್ರು, ನಾನು ಚಾಕೋಲಾವಾ ಕೇಕ್ ತಿಂದೆ, ನನ್ನ ಫೇವ್ರೇಟು. ಆಮೇಲೆ ಅದೇ ತಿಂದು ಬಂದು ಇವಾಗ ಗಾಡೀಲಿ ಕುತ್ಕೊಂಡ್ವಿ. ಮತ್ತೆ ಇವಾಗ ಹೊರಡ್ತಾ ಇದೀವಿ ಬೆಂಗಳೂರಿಗೆ. ಹೇಳ್ತಿದ್ದೆ ಬಂದ್ಬಿಟ್ಟಿತ್ತು, ಬಾಯ್ ತುದಿಲಿತ್ತು, ಸುಮ್ಮನೆ ಆಗ್ಬಿಟ್ಟೆ ಅತ್ಲಾಗಿ. ಹಾ, ವಿಡಿಯೋ ಬೇರೆ ಆನ್ ಇದೆ ಅದಕ್ಕಲ್ಲ, ಮತ್ತೆ ದೊಡ್ಡವರಿದ್ದಾರೆ. ಓ ಕರೆಕ್ಟ್. ಅರುಣ್ ಕುಮಾರ್ ಇವತ್ತು ತುಂಬಾ ಒಳ್ಳೆ ಹುಡುಗನ್ ತರ ಹಾಕಿದ್ದಾನೆ ಅಂತ ಅಂದ್ರೆ ಅಮ್ಮ ಇದಾರಲ್ಲ ಅದಕ್ಕೆ. ಅಮ್ಮ ಅದೊಂದು ಸಾಂಗ್ ಇದೆಯಲ್ಲ, ಪುನರ್ ರಾಜ್ಕುಮಾರ್. ಸಾಕು ಡ್ರಿಂಕ್ಸ್ ಮಾಡಲ್ಲ, ಅದ್ರ ಕಡಲೆ ಬೀಜ, ಬಟಾಣಿ ಚಿಪ್ಸು, ಇದರ ಸೈಡ್ ಬಿಂದು ಜೀರಾ, ಕೋಲ್ಡ್ ವಾಟರ್ ಎಲ್ಲ ಎಣ್ಣೆ ಹೊಡಿಯೋರ್ಗಿನ್ನ ಹೆಚ್ಚಾಗಿ ತಗೊಂಡಿದ್ದೀವಿ. ಬಟ್ ಇಲ್ಲಿ ಇರೋರು ಯಾರು ಅದು ಇಲ್ಲ. ಸ್ಪ್ರೈಟ್ ಅಲ್ಲಿ ಅಂತ ಅವ್ರಿಗೆ ಬೇಡ ಬೇಡ ಅಂತ. ತೋರಿಸಿ ವಿಡಿಯೋದಲ್ಲಿ ಫೋಕ್ ಮಾಡಿ. ಅವ್ರು ಕೇಳಿ ಯಾಕೆ ತೋರಿಸ್ತೀವಿ ನಾವು. ಬಿಂದು ಜೀರಾ ತಗೊಂಡ್ವಿ ಆದ್ರೆ ಅನ್ಸುತ್ತೆ. ತಗೊಂಡ್ವಾ? ನೀನ್ ಕೇಳ್ತಿದ್ದಲ್ಲ ಲೈಟ್ ಆಫ್ ಮಾಡಿ. ಕಡಲೆ ಬೀಜ ವಾಮಿಟ್ ಅಂತ ಅನ್ಸಲ್ವಾ? ಇಲ್ಲಪ್ಪ. ಸರಿ. ಸೊ ಇವಾಗ ಟೈಮು 11:45 ಆಗ್ತಾ ಇದೆ. ಆಲ್ಮೋಸ್ಟ್ ಲಾಸ್ಟಲ್ಲಿ ಇವಾಗ ಬಂದಿದ್ದು ಗೊತ್ತೇ ಆಗಿಲ್ಲ. ನಾನು ಬಂದ ಮಲ್ಕೊಂಡ್ಬಿಟ್ಟಿದ್ವಿ. ಸೊ ಮಲ್ಕೊಂಡ್ಬಿಟ್ಟಿದ್ದೆ, ಬಂದಿದೆ ಗೊತ್ತಾಗಲಿಲ್ಲ. ಈಗ ಕಂಡ್ಬಿಟ್ಟಾಗ ನೋಡಿದ್ರೆ ಬಂದ್ಬಿಟ್ಟಿದ್ದೀವಿ ಆಲ್ಮೋಸ್ಟ್ ಅವಳ ಮನೆ ಹತ್ರ. ಈಗ ಹೋಗಿ ಅವಳನ್ನ ಡ್ರಾಪ್, ನಾಳೆಲ್ಲಿ ಹೋಗ್ತೀನಿ. ಸೊ ಈಗ ಅವ್ರನ್ನ ಇಲ್ಲಿ ಡ್ರಾಪ್ ಮಾಡಿದ್ಮೇಲೆ ಮನೆಗೆ ಹೋಗ್ತೀವಿ. ಮನೆಗೆ ಹೋಗ್ಬಿಟ್ಟು ಫಸ್ಟ್ ಮಲ್ಕೋಬೇಕು. ಸೊ ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿರುತ್ತೆ ಪ್ಲೀಸ್ ಲೈಕ್ ಕಮೆಂಟ್ ಮಾಡಿ. ಆಮೇಲೆ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಮೀಟ್ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಬಾಯ್.